ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪೋಷಕರು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಿರ್ತಾರೆ. ಆದರೆ ಮಕ್ಕಳನ್ನ ಹಲವಾರು ಬಾರಿ ಆಟ ಆಡೋದಕ್ಕೆ ರಸ್ತೆಗೆ ಬಿಡ್ತಾರೆ. ಮಕ್ಕಳನ್ನೆಲ್ಲ ಆಟ ಆಡಕ್ಕೆ ಹೋಗಬೇಕು. ಆದರೆ ಮಕ್ಕಳನ್ನ ರಸ್ತೆಗೆ ಆಟ ಆಡಕ್ಕೆ ಬಿಡೋಕೆ ಮುಂಚೆ ಪೋಷಕರೇ ಎಚ್ಚರವಾಗಿರಿ. ಮಕ್ಕಳನ್ನ ಹೊರಗಡೆ ಕಳಿಸೋ ಮುನ್ನ ಎಚ್ಚರವಾಗಿರಿ. ಯಾಕೆಂದ್ರೆ ಸೈಕೋ ರಂಜನ್ ಕಾಟ ಹೆಚ್ಚಾಗ್ತಾ ಇದೆ. ಏನಿದು ಪ್ರಕರಣ? ಬೆಂಗಳೂರಿನ ಪೋಷಕರು ನೋಡ್ಲೇಬೇಕಾದಂತ ಸುದ್ದಿ ಇದು. ಈತನ ಕಣ್ಣಿಗೆ ಮಕ್ಕಳೇನಾದ್ರೂ ಬಿದ್ದುಬಿಟ್ರೆ ಮುಗೀತು ಮಕ್ಕಳ ಕಥೆ. ಮಕ್ಕಳನ್ನ ಫುಟ್ಬಾಲ್ ತರ ಒದ್ದು ವಿಕೃತಿಯನ್ನ ಮೆರಿತಾ ಇದ್ದಾನೆ ಈ ಕಿರಾತಕ. ಸೈಕೋ ರಂಜನ್ ಕಾಟ ಪೋಷಕರು ಪರದಾಡ್ತಾ ಇದ್ದಾರೆ. ಕಂಡಲ್ಲಿ ಮಕ್ಕಳ ಮೇಲೆ ದಾಳಿ ಮಾಡೋದೇ ಈತನ ಒಂದು ಆಟ ಆಗ್ಬಿಟ್ಟಿದೆ. ಆಟ ಆಡ್ತಿದ್ದಂತ ಬಾಲಕನಿಗೆ ಕಾಲಿನಿಂದ ಒದಿದಾನೆ ಈ ಪಾಪಿ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಬೆಂಗಳೂರಿನ ಪೋಷಕರು ನೋಡ್ಲೇಬೇಕಾದಂತ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೋರಿ ಇದು. ಬಹಳಷ್ಟು ಜನ ಮಕ್ಕಳನ್ನ ಹೊರಗಡೆ ಆಟ ಆಡಕ್ಕೆ ಕಳಿಸ್ತಾ ಇರ್ತೀರಿ. ಮಕ್ಕಳು ರಸ್ತೆಯಲ್ಲಿ ನಿಂತ್ಕೊಂಡು ಆಟ ಆಡ್ತಿರ್ತಾರೆ, ಗೇಟ್ ಹತ್ರ ನಿಂತ್ಕೊಂಡಿರ್ತಾರೆ. ಮಕ್ಕಳನ್ನ ಹೊರಗಡೆ ಕಳಿಸೋ ಮುನ್ನ ಎಚ್ಚರಿಕೆಯಿಂದ ಇರಿ, ಜಾಗೃತವಾಗಿರಿ. ಈತನ ಕಣ್ಣಿಗೆ ಏನಾದ್ರೂ ಮಕ್ಕಳು ಬಿದ್ರೆ ಮುಗೀತು ಕತೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿ ಫುಟ್ಬಾಲ್ ತರ ಮಗುನ ಓದಿತಾನೆ ಅಂತ ಹೇಳಿ. ಕೆಟ್ಟ ಭಾಷೆ ಬರುತ್ತೆ ಬೈಬೇಕು ಅಂತ ಹೇಳಿ, ಆದ್ರೆ ಆನೆರಲ್ಲಿ ಆ ಭಾಷೆಗಳನ್ನ ಬಳಸೋದಕ್ಕೆ ಆಗೋದಿಲ್ಲ. ಎಂಥ ನೀಚ ಇರ್ಬೇಕ್ರಿ ಇವನು. ಹುಚ್ಚಾನೆ ಇವನು, ಸೈಕೋನೆ ಇವನು. ಕೇವಲ ತ್ಯಾಗರಾಜನಗರದಲ್ಲಿ ಮಾತ್ರ ಮಗುಗೆ ಒದ್ದಿರೋದಲ್ಲ ಇವನು. ಹಲವಾರು ಕಡೆ ಇದೇ ತರ ಮಾಡಿದ್ದಾನೆ. ಇದು ಒಂದೇ ಪ್ರಕರಣ ಅಲ್ಲ, ಹಲವು ಮಕ್ಕಳ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾನೆ. ಮಕ್ಕಳನ್ನ ದೇವ್ರ ಸಮಾನ ಅಂತೀವಿ. ಮಕ್ಳಿಗೆ ಒಂಚೂರು ನೋವಾದ್ರೆ ಅಯ್ಯೋ ನನ್ನ ಮಗುಗೆ ಏನಾಯ್ತಪ್ಪ ಅಂತ ನೊಂದ್ಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ, ಕಣ್ಣೀರು ಹಾಕೋರಿದ್ದಾರೆ. ಅಂಥದ್ರಲ್ಲಿ ಜಾಡ್ಸಿ ಓದಿತಾನೆ, ಕಿವಿ ಹಿಂಡ್ತಾನೆ, ಕೈಯಿಂದ ಗುದ್ದುತ್ತಾನೆ, ಬೈಕ್ನಿಂದ ಡಿಕ್ಕಿ ಹೊಡಿತಾನೆ ಈ ಸೈಕೋಪಾತು. ಹುಷಾರಾಗಿರಿ. ನಿನ್ ಜನ್ಮಕ್ಕೆ ಅಂತ ಜನ ಉಗಿತಾ ಇದ್ದಾರೆ. ಮಕ್ಕಳಿಗೆ ಈ ರೀತಿ ಓದಿಯೋದ? ಮಕ್ಕಳ ಮೇಲೆ ಹೀಗೆ ದಾಳಿ ಮಾಡೋದಕ್ಕೆ ನಾಚಿಕೆ ಆಗಲ್ವೇನ್ರಿ ಇವನ್ಗೆ? ಯಾಕಿಂತ ವಿಕೃತಿ ಮನ್ಸು? ಹೀಗಾಡೋದು ಯಾಕೆ? ಇವನ್ಗೇನಾದ್ರೂ ಕಾಯಿಲೆ ಇದೆಯಾ ಅಂತ. ಈ ಕಿರಾತಕನ ಮತ್ತಷ್ಟು ಕ್ರೂರತೆಯ ಸಿಸಿಟಿವಿ ದೃಶ್ಯಗಳು ಕೂಡ ನಮಗೆ ಲಭ್ಯ ಆಗಿದೆ. ಒಂದೊಂದು ದೃಶ್ಯ ಕೂಡ ಭಯಾನಕವಾಗಿದೆ. ಅಂಡ್ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಹೋಗಿ 2 ಬಾರಿಸ್ಬೇಕು ಕಪಾಳಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಆ ಹೆಣ್ಮಗು ಬರ್ತಾ ಇದ್ರೆ ಬೈಕಲ್ಲಿ ಬಂದು ಒಡೆದು ಹೋಗ್ತಾನ್ರಿ ಅವನು. ಎಂತ ಹುಚ್ಚ ನೋಡಿ. ಅಂಡ್ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡೋದೇ ಅಲ್ಲ. ಏನೋ ಆಯ್ತು, ಏನೋ ಹೋಯ್ತು ಅಂದ್ಕೊಳ್ಳೋದಲ್ಲ. ಇಂಥವ್ರು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಆ ಹುಡುಗಂಗೆ ಓದಿತಾನಲ್ಲ ಹಿಂದ್ಗಡೆಯಿಂದ ಫುಟ್ಬಾಲ್ ತರ, ಏನಾದ್ರೂ ಜೀವಕ್ಕೇನಾರು ಆಗ್ಬಿಟ್ಟಿದ್ರೆ ಇಲ್ಲ ಮುಖಕ್ಕೇನಾರು ಆಗ್ಬಿಟ್ಟಿದ್ರೆ ಏನ್ರಿ ಗತಿ? ನೋಡಿ, ಆ ಹೆಣ್ಮಗು ಬರ್ತಾ ಇದ್ರೆ ಮೊಣಕೈಯಿಂದ ಗುದ್ದುತ್ತಾನೆ ತಲೆ ಮೇಲೆ. ಕೆಟ್ಟ ಭಾಷೆ ಬರುತ್ತೆ ಬೈಯೋದಕ್ಕೆ. ಮಕ್ಕಳ ದಾಳಿಕೋರನನ್ನ ಬಂಧಿಸಿ ಖಾಕಿ ರಿಲೀಸ್ ಮಾಡಿದೆ ಇನ್ನು ಪೊಲೀಸರು. ಬನಶಂಕರಿ ಪೊಲೀಸ್ ಠಾಣೆಯಿಂದ ಈ ಪಾಪಿಗೆ ಸ್ಟೇಷನ್ ಬೇಲ್ ಬಳಿ ಬಿಟ್ಟು ಕಳಿಸಿದ್ದಾರೆ ಇವನ್ನ. ಏನ್ರಿ ಪೊಲೀಸ್ ಅವರು, ಆ ಸ್ಟೇಷನ್ ಅಲ್ಲಿ ಇರೋರು ನಿಮ್ಮನೇಲಿ ಯಾರು ಮಕ್ಳಿಲ್ವೇನ್ರಿ? ಇಂಥ ವಿಕೃತ ಮನಸ್ಸಿರೋರಿಗೆ ಹೆಂಗ್ರಿ ಸ್ಟೇಷನ್ ಬೇಲ್ ಮಾಡ್ತೀರಿ ನೀವು? ಪೊಲೀಸರ ನಡೆ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಬನಶಂಕರಿ ಪೊಲೀಸ್ ಠಾಣೆಯ ಪೊಲೀಸರ ಮೇಲೂ ಅನುಮಾನ ಮೂಡ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಪೊಲೀಸರ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮಕ್ಕಳ ಮೇಲೆ ವಿಕೃತಿ ಎಸಗುವಂತ ಈ ಕೀಚಕನಿಗೆ ಶಿಕ್ಷೆ ಇಲ್ವಾ? ಅಲ್ಲರಿ, ನೀವು ಈ ದೃಶ್ಯಗಳನ್ನ ನೀವು ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ? ಈ ಪಾಪಿ, ಕೀಚಕ, ಈ ಸೈಕೋ ಮನಸ್ಥಿತಿಯ ದುರುಳನಿಗೆ ಶಿಕ್ಷೆನೇ ಇಲ್ವಾ? ವಿಡಿಯೋ ಸಾಕ್ಷಿ ಎದುರು ಸ್ಟೇಷನ್ ಬೇಲ್ ಕೊಟ್ಟಿದ್ ಯಾಕೆ ಪೊಲೀಸರು? ಏನ್ ದುಡ್ಡು ಇಸ್ಕೊಂಡ್ ಬಿಟ್ರಾ? ಇನ್ನೇನ್ ಇಡ್ಸ್ಕೊಂಡ್ ಬಿಟ್ರಿ ನೀವು? ಹೆಂಗ್ ಬಿಟ್ರಿ ಅವನನ್ನ? ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳ್ಸಿದಿರಲ್ಲ, ಯಾವ ತರ ಬಿಟ್ಟು ಕಳ್ಸಿದ್ರಿ? ಯಾವ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಟ್ಟು ಕಳ್ಸಿದ್ರಿ? ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಈ ಸೈಕೋಗೆ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಅಂಡ್ ಈ ಸುದ್ದಿಯನ್ನ ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಗಮನಿಸಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ಬೆಂಗಳೂರಿನಲ್ಲಿರೋ ಮಕ್ಕಳ ಸುರಕ್ಷತೆಯ ಪ್ರಶ್ನೆ. ಇದು ಪ್ರಕರಣಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎಂಟ್ರಿ ಕೊಟ್ಟಿದೆ. ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಹೇಳಿಕೆ ಕೊಟ್ಟಿದ್ದಾರೆ. 18 ವರ್ಷ ತುಂಬುವವರೆಗೆ ಮಕ್ಕಳನ್ನ ಗೌರವದಿಂದ ನಡೆಸ್ಕೊಳ್ಬೇಕು. ದೇವರು ಅಂತ ಹೇಳ್ತೀವಿ ನಾವು ಮಕ್ಕಳನ್ನ. ಪದೇ ಪದೇ ಈ ರೀತಿ ಘಟನೆ ನಡೆಯೋದು ಒಳ್ಳೇದಲ್ಲ. ಮಕ್ಕಳ ಆಯೋಗದಿಂದ ಕೂಡ ದೂರನ್ನ ದಾಖಲು ಮಾಡ್ಕೊಳ್ತೀವಿ. ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿ ಆತನ ಪತ್ತೆ ಹಚ್ತೀವಿ. ಯಾವ ಕಾರಣಕ್ಕೆ ಹೀಗೆ ಮಾಡಿದೆ ಅಂತ ನಾವು ಪತ್ತೆ ಹಚ್ತೀವಿ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಪೊಲೀಸರು ಬಹುಶಃ
ಬನಶಂಕರಿ ಸ್ಟೇಷನ್ಗೆ ಹೋದ್ರೆ ಅವನ ಮಾಹಿತಿ ಸಿಗಬಹುದು ಅಂತ ಅನ್ಸುತ್ತೆ. ಸ್ಟೇಷನ್ ಬೇಲಲ್ಲಿ ಬಿಟ್ಟು ಕಳಿಸಿದಾರಲ್ಲ. ಕೆಲ್ಸಕ್ಕೆ ಬಾರ್ದಿರೋ ಕೇಸ್ಗಳಿಗೆಲ್ಲ ಓಡಾಡ್ತಾ ಇರ್ತೀರಿ. ಇಂಥವ್ರನ್ನ ಹೆಂಗ್ರೆ ಬಿಟ್ಟು ಕಳಿಸಿದ್ರಿ ನೀವು? ಒಂದೊಂದು ದೃಶ್ಯಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಒಂದು ವಿಂಡೋದಲ್ಲಿ ನೀವು ಆ ಸೈಕೋ ರಂಜನ್ ನೋಡ್ತಾ ಇದ್ದೀರಲ್ಲ, ಈತ ಪೋಸ್ ಕೊಡೋದು ನೋಡಿ, ಕಪಾಳಕ್ಕೆ ಒಂದು ಹಾಕ್ಬೇಕು ಅಂತ ಅನ್ಸುತ್ತೆ, ಹಂಗೆ ಒದಿಬೇಕು ಅಂತ ಅನ್ಸುತ್ತೆ. ಅವ್ನು ಹೆಂಗ ಮಗುನ್ ಓದಿದಾನಲ್ಲ ಅದೇ ತರ ಅವನನ್ನು ಒದಿಬೇಕು ಅಂತ ಅನ್ಸುತ್ತೆ. ಮಕ್ಕಳು ಸಹಜವಾಗಿ ಆ ರಸ್ತೆಯಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಪ್ರಕರಣ ಬಹಳ ತಡವಾಗಿ ಬೆಳಕಿಗೆ ಬಂದಿದೆ. ಮಾಮೂಲಿ ರೋಡಲ್ಲಿ ಆಟ ಆಡ್ತಿರ್ತಾರೆ, ಅಲ್ಲಿಂದ ನಡ್ಕೊಂಡು ಬರ್ತಾನೆ ಅವನು ನೋಡಿ, ಅಲ್ಲಿಂದ ನಡ್ಕೊಂಬಂದು ಅಲ್ಲಿಂದ ಓಡ್ಕೊಂಬಂದು ಕಾಲಲ್ಲಿ ಓದಿತಾನೆ. ಹೆಂಗ್ ಓದಿತಾನ್ರಿ ಅವನು? ಕಾಲು ಮುರಿದು ಕೈ ಕೊಟ್ಬಿಡ್ಬೇಕು, ಜಾಡ್ಸ್ ಓದಿತಾನೆ, ಕಿವಿ ಹಿಂಡ್ತಾನೆ. ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಸಡನ್ ಆಗಿ ನೋಡಿ. ಪಕ್ಕದಲ್ಲಿ ಇದ್ದಿದ್ದು ಒಂದು ಮಗು ಅವನನ್ನ ಎತ್ಕೊಳ್ಳುತ್ತೆ, ಏನಾಯ್ತು ಅಂತ ನೋಡೋದಕ್ಕೆ. ಆ ಮಗುಗೆ ಕೈ ಕಾಲೆಲ್ಲ ಗಾಯ ಆಗಿದೆ. ಜಾಡ್ಸ್ ಒದ್ಬಿಟ್ಟು ಜೋಬಲ್ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಾ ಕಡೆ ಒಂದ್ ಅಬ್ಸರ್ವ್ ಮಾಡಿ ಅವ್ನು ಕ್ಯಾಪ್ ವೇರ್ ಮಾಡಿದಾನೆ ನೋಡಿ. ಇಲ್ಲೂ ಅಷ್ಟೇ, ಆ ಹೆಣ್ಮಗು ಅದ್ರ ಪಾಡ್ಗೆ ಅದು ಬರ್ತಾ ಇರುತ್ತೆ, ಬೈಕಲ್ಲಿ ಬರ್ತಾನೆ. ಅದು ಎಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದು ಏನೋ ಗೊತ್ತಿಲ್ಲ, ಬೈಕಲ್ಲಿ ಬಂದು ಫುಟ್ಪಾತ್ ಗೇಟ್ ಇರುತ್ತಲ್ಲ, ಗೇಟ್ ತನಕ ಬಂದು ಆ ಮಗುಗೆ ಹೊಡೆದು ಹೋಗ್ತಾನ ಅವನು. ಏನ್ ಮೆಂಟ್ಲುಗಳೇನ್ರಿ ಮಕ್ಕಳು ಅಂದ್ರೆ? ನಾವ್ ಹೆಂಗ್ ನೋಡ್ತೀವಿ? ಮಕ್ಳಿಗೆ ಏನಾದ್ರು ಒಂದ್ ಚೂರು ಸಣ್ಣ ಗಾಯ ಆಗೋಯ್ತು ಅಂತಂದ್ರೆ ಕರಳು ಚುರುಕಂತ ಇರುತ್ತೆ. ಅಂದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು, ಆ ಮಕ್ಳ ಮೇಲೆ ಒಂದು ದರ್ಪ ತೋರಿಸ್ತಾನಲ್ಲ. ಇಲ್ಲೂ ನೋಡಿ, ಆ ಹೆಣ್ಮಗು ಅಲ್ಲಿ ಬರ್ತಾ ಇದ್ರೆ ಆ ಹೆಣ್ಮಗು ತಲೆಗೆ ಮೊಣಕೈಯಿಂದ ಹಿಂಗೆ ಗುದ್ಬಿಟ್ಟು ಓಡ್ಕೊಂಡು ಹೋಗ್ತಾನೆ. 100% ಸೈಕೋನೇ ಇವನು, ಬೇರೆ ಏನೂ ಅಲ್ಲ. ಈ ತರ ಸೈಕೋಗಳ ಹತ್ರ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಇವರು. ಅಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ಬನಶಂಕರಿ ಸ್ಟೇಷನ್ ಪೊಲೀಸರು ಹೆಂಗೆ ನೀವು ಸ್ಟೇಷನ್ ಬೇಲಲ್ಲಿ ಇವನನ್ನ ಬಿಟ್ಟು ಕಳಿಸಿದ್ರಿ ಅಂತ ವಿಡಿಯೋ ಸಾಕ್ಷಿ ಇದೆ, ದೂರ್ ಕೊಟ್ಟಿದ್ದಾರೆ ಬಂದು. ಇಷ್ಟೆಲ್ಲ ಆದ್ರೂ ನೀವು ಸ್ಟೇಷನ್ ಬೇಲ್ ಮೇಲೆ ಈತನನ್ನ ಬಿಟ್ಟು ಕಳಿಸ್ತೀರಾ ಅಂತಂದ್ರೆ, ನಾಳೆ ದಿವಸ ಯಾವ್ದಾದ್ರು ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬನಶಂಕರಿ ಸ್ಟೇಷನ್ ನ ಪೊಲೀಸರು ಮತ್ತು ಆತನನ್ನ ಬಿಟ್ಟು ಕಳಿಸ್ತವ್ರು ಯಾರು, ನೀವೇ ಹೊಣೆಗಾರಿಕೆಯನ್ನ ಹೊತ್ಕೊಳ್ಬೇಕು. ಅಂಡ್ ನಾನು ಈ ಮುಖಾಂತರ ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ನಾನು ಮನವಿ ಮಾಡ್ಕೊಳ್ತೀನಿ, ಸರ್ ನಿಮ್ಮ ಸ್ಟೇಷನ್ಗಳಲ್ಲಿ, ನಿಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನಿಮ್ಮ ಪೊಲೀಸರು ಏನು ಮಾಡ್ತಿದ್ದಾರೆ, ಯಾವ ಪ್ರಕರಣದಲ್ಲಿ ಸ್ಟೇಷನ್ ಬೇಲ್ ಮಾಡ್ತಿದ್ದಾರೆ, ದಯವಿಟ್ಟು ಸ್ವಲ್ಪ ಗಮನಿಸಿ. ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ನಡೆಸೋದು, ದರ್ಪ ತೋರಿಸೋದು, ಯಾವ ಭಾಷೆ ಉಪಯೋಗಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಬನಶಂಕರಿ ನಗರದಲ್ಲಿ ಮಕ್ಕಳು ಆಟ ಆಡ್ತಕ್ಕಂಥ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಮಕ್ಕಳು ಪಾಪ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಾ ಇದ್ದಕ್ಕಂಥ ವ್ಯಕ್ತಿ ಬಂದು ಆ ತರ ಹಲ್ಲೆ ಮಾಡಿದ್ದು, ಕೌರೆ ಮಾಡಿದ್ದು, ಹಿಂಸೆ ಮಾಡಿದ್ದು ಬಹಳ ಬೇಸರದ ಸಂಗತಿ. ಹೀಗಾಗಿ ಆ ಒಂದು ಬನಶಂಕರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಯ ಮುಖ್ಯಸ್ಥರಿಗೆ ತಮ್ಮ ಮೂಲಕ ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂದ್ರೆ, ಆ ಒಂದು ಪ್ರಕರಣಕ್ಕೆ, ಘಟನೆಗೆ ಸಂಬಂಧಪಟ್ಟಂತೆ ಕೂಡಲೇ FIR ಮಾಡಬೇಕು. JJ ಆಕ್ಟ್ ಸೆಕ್ಷನ್ 75 BNS 89 ಪ್ರಕಾರ ಆ ಒಂದು ಪ್ರಕರಣವನ್ನು ದಾಖಲಿಸಿ ಮುಂದೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಂತ ಹೇಳಿ ಆಯೋಗ ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದೆ. ಇದೇ ತರ ಒಂದು ಮಕ್ಕಳಿಗೆ ನಮ್ಮ ಪ್ರತಿಯೊಬ್ಬರು ಸಹಿತ ನೋಡಿ, ತ್ಯಾಗರಾಜನಗರದಲ್ಲಿ ಆ ಮಗುಗೆ ಒದ್ದಿದಾನಲ್ಲ ಆಯ್ತಾ, ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮತ್ತು ಅಲ್ಲಿ ಪ್ರತ್ಯಕ್ಷದರ್ಶಿ ಕೂಡ ಅಲ್ಲೇ ಇದ್ದಾರೆ. ಅವರು ಎಲ್ಲರೂ ಏನ್ ಹೇಳ್ತಾರೆ, ಏನಾಯ್ತು ಅನ್ನೋದ್ರ ಬಗ್ಗೆ, ಘಟನೆ ಬಗ್ಗೆ ಸಂಪೂರ್ಣ ವಿವರವನ್ನ ಪವರ್ ಟಿವಿ ನಿಮ್ಗೆ ನೀಡ್ತಾ ಇದೆ. ಎಸ್ ವೆಂಕಟೇಶ್, ಒಬ್ಬ ಸೈಕೋ ಬರ್ತಾನೆ, ಮಗು ಆಟ ಆಡ್ಕೊಂಡಿದ್ದಂತ ಮಗುನ ಹಿಂದೆಯಿಂದ ಒದ್ಬಿಟ್ಟು ಹಾಗೆ ಹೋಗ್ತಾನೆ. ಸೊ ಈ ಘಟನೆ ಬಗ್ಗೆ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ, ಆತ ಏನು, ಎಲ್ಲಿಂದ ಬಂದ, ಈ ಹಿಂದೆ ಯಾವತ್ತಾದ್ರೂ ಆ ರೋಡ್ಗೆ ಏನಾದ್ರು ಹೋಗಿದ್ನ ಅವನು, ಏನು ವೆಂಕಟೇಶ್? ಸಿಂಧೂರ 14ನೇ ತಾರೀಕು ಶನಿವಾರ ಬೆಳಿಗ್ಗೆ ಮಕ್ಕಳು ಎಂದಂತೆ ಕೂಡ ಅವ್ರ ಮನೆ ಮುಂದೆ ಆಟ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಮನೆ ಬಳಿ ವಾಸವಾಗಿದ್ದಂತಹ ರಂಜನ್ ಎನ್ನುವಂತಹ ವ್ಯಕ್ತಿ ಬರ್ತಾನೆ. ಬಂದಂತವನು ಕೂಡ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅವ್ರನ್ನ ಏಕಾಏಕಿ ಕಾಲಿಂದ ಒದ್ದು ಒಳಗಡೆ ಓಡೋಗ್ತಾನೆ. ಆಗ ಮಗು ಕೆಳಗಡೆ ಬೀಳುತ್ತೆ. ತಕ್ಷಣ ಅವ್ರಲ್ಲಿ ಇದ್ದಂತವ್ರು ಕೂಡ ರಕ್ಷಣೆ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ. ಕಂಪ್ಲೇಂಟ್ ಆಗುತ್ತೆ, ಪೊಲೀಸರು ಬೇಲ್ ಮೇಲೆ ಕೊಟ್ಟು ಹೊರಗಡೆ ಬಂದಿದ್ದಾನೆ ಇವನು. ಇದೆಲ್ಲ ಆದ್ಮೇಲೆ ಕೂಡ ಈ ಘಟನೆ ನೋಡಿದಂತಹ ಪ್ರತ್ಯಕ್ಷದರ್ಶಿ ಜಯರಾಮನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವನ ಹಿನ್ನೆಲೆ ಏನು ಅಂತ ಕೇಳೋಣ. ಸರ್, ಅವತ್ತು ಇನ್ಸಿಡೆಂಟ್ ಏನಾಯ್ತು? ಮಕ್ಕಳು ಇಲ್ಲಿ ಏನು ಆಟ ಆಡ್ತಾ ಇದ್ರು ಸರ್? ಯಾಕೆ ಬಂದ? ಮಗು ಆಟ ಆಡ್, ನಾನು ಅಂಗಡಿಗೆ ಹೋಗಿ ಗಾಡಿ ತಗೊಂಡು ಹಿಂಗ್ ಬರ್ತಾ ಇದ್ದೆ. ಮಗುನ ಒದ್ಕೊಂಡು ಹಿಂಗ್ ಪಾಸ್ ಆಗಿದ್ದು ನೋಡಿದೆ. ನಾನು ಮಗುನ್ ತುಳ್ಕೊಂಡು ಹೋಗಿದ್ದು. ಮಗುನ್ ತುಳ್ಕೊಂಡು ಹಂಗೆ ಹೋಗ್ಬಿಟ್ರಲ್ಲ. ನಾನು ಬಂದು ಆ ಪಾರ್ಟಿಂಗ್ ಕೇಳಿದೆ, ಏನಪ್ಪ ಮಗುನ್ ತುಳ್ಕೊಂಡು ಹಂಗೆ ಬಂದೆ, ಮಗುನ ಒಂದು ಎತ್ತಿ ನಿಲ್ಸ್ಬೇಕಲ್ವಾ ನೀನು, ಹಂಗೆ ತುಳ್ಕೊಂಡ್? ಇಲ್ಲ, ನಾನು ಚಪ್ಲಿ ಕಿತ್ತು ಹೋದ್ರೆ ಏನು, ಮಗುನ ಎತ್ತಿ ನಿಲ್ಸಿ ಸಾರಿ ಕೇಳ್ಬೇಕಲ್ಲ, ಹಂಗೆ ಬಂದಿದ್ಯಲ್ಲ ಅಂತ ಜೋರ್ ಮಾಡ್ಬಿಟ್ಟು ನಾನು ಬಂದೆ.
ಬಂದು ಅವ್ರ ಮಗುನ ತಾಯಿನ ಕರ್ಬಿಟ್ಟು ಹೇಳಿದೆ ನಾನು, ಮಗು ಬಿದ್ದಿದೆ ನೋಡಿ, ಸ್ವಲ್ಪ ಏಟಾಗಿದೆ, ಹುಷಾರು ಅಂದ್ಬಿಟ್ಟು ನಾನು ಮನೆಗೆ ಹೋದೆ. ಆಮೇಲೆ CC ಕ್ಯಾಮ್ರಾ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಮಗುಗೆ ಓಡ್ ಬಂದು ಒದ್ದಿರೋದು ಕಂಡು ಬಂತು. ಅವ್ರು ನನಗೆ ಫೋನ್ ಮಾಡಿದ್ರು, ಇಲ್ಲ ಜರ್ಮನಿ ಈ ತರ ಒದ್ದಿದ್ದಾರೆ, ಮಗುಗೆ ಬಿದ್ದಿರೋದಲ್ಲ ಅಂತ. ಪುನಃ ನಾವು ಬಂದು ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿದಾಗ ಸುಮಾರು 4 ಮಗುಗೆ ಅದೇ ತರ ಮಾಡಿದ್ದಾರೆ. ಒಂದು ಮಗುಗೆ ಬುಲೆಟ್ ತಗೊಂಡು ಮೈ ಮೇಲೆ ಹರಿಸಿದ್ದಾರೆ. ಆಮೇಲೆ ಒಂದು ಮಗುಗೆ ಸೈಕಲ್ ತಗೊಂಡು ಹೋಗ್ಬೇಕಾದ್ರೆ ತಲೆ ಕುಡಿದು, ಇನ್ನು 2 ಸೈಕಲ್ ಏನೋ ಫೋಲ್ಡ್ ಮಾಡಿದ್ದಾರೆ ಅಂತ ಈಗ ಯಾರೋ ಹೇಳ್ತಾ ಇದ್ದಾರೆ. ಸುಮಾರು ಹೆಚ್ಚು ಕಮ್ಮಿ 4-5 ಮಕ್ಕಳಿಗೆ ಅದೇ ತರ ಮಾಡಿದ್ದಾರೆ. 1-2 ಹೆಣ್ಮಕ್ಳು ನಡ್ಕೊಂಡು ಕತ್ತು ಕೊಡ್ತಿದ್ದಾರೆ ಬಂದು, ಆ ತರ ಮಾಡಿದ್ದಾರೆ. ಸಿಂಧೂರ, ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಅವ್ರ ತಾಯಿಯವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾಕಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಯಾಕಂತ ಹೇಳಿದ್ರೆ ಮನೆಗಳ ಹತ್ರ ನಾರ್ಮಲ್ ಆಗಿ ಅವ್ರವ್ರ ಮನೆ ಹತ್ರ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಮೇಡಮ್, ನಿಮ್ಮ ಮಗು ನಿಮ್ಮ ಮನೆ ಹತ್ರ ಆಟ ಆಡ್ತಾ ಇತ್ತು, ಬೇರೆಯೊಬ್ರು ಮನೆ ಹತ್ರ ಹೋಗಿದ್ರೆ ಏನೋ ತೊಂದರೆ ಆಯ್ತು, ಏನೋ ತೀಟೆ ಮಾಡಿದಾನೆ, ನಿಮ್ಮ ಮನೆ ಹತ್ರ ಆಡೋ ಮಕ್ಕಳನ್ನ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಏನಾಯ್ತು ಮೇಡಮ್ ಇನ್ಸಿಡೆಂಟ್? ಅವತ್ತು ಬಂದು ಹೊಡೆದಿದ್ದಾನೆ ಸರ್, ಹಿಂದೆಯಿಂದ ಗುದ್ದಿದ್ದಾನೆ ಮಗುಗೆ. ಏನ್ ಪರ್ಟಿಕ್ಯುಲರ್ ಏನ್ ರೀಸನ್ ಏನೂ ಇಲ್ಲ, ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ಅವ್ನು ಸುಮ್ಮನೆ ಅವ್ನ ಮನೆಯಿಂದ ಆಚೆ ಬಂದು ಡೈರೆಕ್ಟ್ ಆಗಿ ಹೊಡೆದ್ಬಿಟ್ಟಿದ್ದಾನೆ, ಜೋರಾಗಿ ಗುದ್ದಿದ್ದಾನೆ, ರಕ್ತ ಬರೋಂಗ್ ತರ ಹೊಡೆದಿದ್ದಾನೆ ಮಗುಗೆ. ಹಿಂದೆ ಎಷ್ಟು ಜನ ಮಕ್ಕಳಿಗೆ ಇದೇ ತರ ಏನೋ ತೀಟೆ ಮಾಡಿರುವಂತದ್ದು, ಬೇರೆ ಅಲ್ಲೇ ಮಾಡಿರುವಂತದ್ದು? ಅವತ್ತು ಇಷ್ಟೆಲ್ಲ ಆದ್ಮೇಲೆ ಬೇರೆ ಪೇರೆಂಟ್ಸ್ ಎಲ್ಲ ಸೇರಿದ್ರು ರೋಡ್ಗೆ. ಆವಾಗ ಗೊತ್ತಾಗಿದೆ ಅವನು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನಂತ. ಇಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ರಾತ್ರಿ CCTV ಫುಟೇಜ್ ಎಲ್ಲ ತೆಗ್ದು ನೋಡಾದ್ಮೇಲೆ ನಮಗೂ ಗೊತ್ತಾಗಿದೆ ಅವನು ಇಂಟೆನ್ಷನಲಿ ಬಂದು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ. ಒಬ್ಳು ಹುಡುಗಿಗೆ ಬೈಕಲ್ಲಿ ಅಟ್ಟಾಡ್ಸ್ಕೊಂಡು ಬಂದಿದ್ದಾನೆ ಹೊಡಿಯೋಕ್ಕೆ. ಅದು 2 ಸೆಕೆಂಡ್ಸ್ 5 ಸೆಕೆಂಡ್ಸ್ ಅಲ್ಲಿ ಮಿಸ್ ಆಗಿದೆ ಮಗು. ಮೇಡಮ್, ಅವನೇನಾದ್ರೂ ಮಾನಸಿಕವಾಗಿ ಏನಾದ್ರೂ ಆ ರೀತಿ ಏನಾದ್ರು ಇದೆಯಾ ಮೆಂಟಲಿ ಅಂತ ಹೇಳಿ? ಗೊತ್ತಿಲ್ಲ ಸರ್, ಅವ್ನಿಗೇನ್ ಪ್ರಾಬ್ಲಮ್ ಇದೆಯೋ, ಅವ್ನು ಯಾಕೆ ಹಂಗ್ ಮಾಡ್ತಾನೋ ಅದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್, ನೋಡೋಣ ಏನಾಗುತ್ತೆ. ಇನ್ ಕೇಸ್ CCTV ಇಲ್ಲ ಅಂತ ಹೇಳಿದ್ರೆ ಇದು ನಿತ್ಯ ನಡೀತಾನೆ ಇದ್ದಂತಹ ಇನ್ಸಿಡೆಂಟ್ ಸರ್. ಅದು ಆತರ ಇದ್ರೆ ವ್ಯಕ್ತಿ ರೋಡಲ್ಲಿ ಎಲ್ಲರಿಗೂ ಥ್ರೆಟ್, ಅವ್ನ್ ತಲೆ ಕೆಟ್ಟೋಗ್ಬಿಟ್ಟು ನಾಳೆ ದಿವಸ ಯಾರಿಗ ಏನ್ ಮಾಡ್ತಾನೋ, ಮತ್ತೊಂದು ಪ್ರಶ್ನೆಯನ್ನ ಕೇಳಿ ಅವ್ರ ಏನ್ ಕೆಲಸ ಮಾಡ್ತಾನೆ ಮೇಡಮ್ ಇಲ್ಲಿ? ಅವನು ಜಿಮ್ ಟ್ರೈನರ್ ಅಂತೆ ಸರ್, ನಮಗೆ ಗೊತ್ತಿಲ್ಲ. ವೆಂಕಟೇಶ್, ಮತ್ತೊಂದು ಪ್ರಶ್ನೆಯನ್ನ ಕೇಳಿ ಇನ್ಫಾರ್ಮೇಶನ್ ಏನಿಲ್ಲ. ಅದೇ ಏರಿಯಾದಲ್ಲಿ ಅದೇ ರೋಡಲ್ಲಿ ಬೇರೆ ಬೇರೆ ಮಕ್ಕಳಿಗೆ ಈ ತರ ಮಾಡಿದಾನೆ ಅಂದ್ರೆ ಅವನು ಅದೇ ಏರಿಯಾದವನೇ ಆಗಿರ್ತಾನೆ. ಈ ಹಿಂದೆ ಯಾವಾಗಾದ್ರೂ ಅವನನ್ನ ಆ ರೋಡಲ್ಲಿ ನೋಡಿದಾರಾ ಏನು ಅಂತ ಕೇಳಿ. ಇದೇ ಲೋಕಲ್ ಅಲ್ಲ, ಇದೇ ಮನೆನಾ, ಇಲ್ಲಿ ಮನೆ? ಅದೇ ಮನೆ ಸರ್, ಅವನು ಪಕ್ಕದ ಮನೆ. ಗೊತ್ತಿಲ್ಲ ಸರ್ ನಮ್ಗೆ. ಸಿಂಧೂರ, ಅಂತ ಹೇಳಿದ್ರೆ ಈಗ ಹಲ್ಲೆ ಮಾಡಿದಂತಹ ಆರೋಪಿ ಏನಿದ್ದಾನೆ ಆತನು ವಾಸ ಮಾಡ್ತಾ ಇದ್ದಂತಹ ಮನೆ ಕೂಡ ಈ ಒಂದು ಗ್ರೀನ್ ಕಲರ್ ಇರುವಂತಹ ಮನೆ ಏನಿದೆ, ಇದೇ ಮನೆಯಲ್ಲಿ ಆತ ಕೂಡ ವಾಸ ಮಾಡ್ತಾ ಇರುವಂತದ್ದು. ಈ ಕಡೆ ಕೆಳಗಡೆ ಹಿಡಿದು ಹೋಗುವಂತಹ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿ ಯಾರೇ ಮಕ್ಕಳು ಆಟ ಆಡ್ತಾ ಇದ್ರು ಕೂಡ ಈ ರೀತಿಯಾಗಿ ಹಲ್ಲೆ ಮಾಡುವಂತಹದ್ದು, ಜುಟ್ಟನ್ನ ಹಿಡಿದು ಎಳೆಯುವಂತಹದ್ದು, ಮಕ್ಕಳ ಬಗ್ಗೆ ಆಗಾಗ ಕಿರುಕುಳ ಕೊಡುವಂತಹದ್ದನ್ನ ನಿರಂತರವಾಗಿ ಕೂಡ ಮಾಡ್ತಾನೆ ಇದ್ದಾನೆ ಅಂತ ಹೇಳಿ. ಆದ್ರೆ ಎಲ್ಲೋ ಯಾವುದು ಕೂಡ ಯಾವಾಗ ಈ ದೀಪಿಕಾ ಅವರು ಈ CCTVಯನ್ನ ಪರಿಶೀಲನೆ ಮಾಡಿದ್ರು ಆಗ ಈ ವಿಚಾರ ಬೆಳಕಿಗೆ ಬಂದಿದ್ದು. ಅಲ್ಲಿವರೆಗೂ ಕೂಡ ಇದು ಯಾವುದು ಕೂಡ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಇಲ್ಲಿಂದ ಸುಮಾರು 100-250 ಅವನೊಬ್ಬ ಮಾತ್ರ ಇದಾನ ಅಥವಾ ಅವ್ರ ಪೇರೆಂಟ್ಸ್ ಯಾರಾದ್ರೂ ಇದಾರಾ? ಸಿಂಧೂರ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸಿಂಧೂರ, ಈ ಅವ್ರ ತಾಯಿ ಕೂಡ ಸ್ವಲ್ಪ ಮಾನಸಿಕ ಅಸ್ವಸ್ಥರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವರು ಕೂಡ ಹೀಗೆ ಹೋದ್ರು, ಆದ್ರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರೆ ಅದು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಅವ್ರ ತಾಯಿ ಜೊತೆ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಜಿಮ್ ಟ್ರೈನರ್ ಅಂತೆ ಅವನು. ಸೊ ಜಿಮ್ ಟ್ರೈನರ್ ಆಗಿದ್ದಂತಹ ಅವನು, ಅವನ ಶಕ್ತಿಶಾಲಿ, ಅವನ ಬಲಕ್ಕೆ ತಕ್ಕದಂತವ್ರ ಮೇಲೆ ಈ ರೀತಿಯಾಗಿ ಅವ್ನು ಮಾಡಬೇಕೆ ವಿನ ಈ ತರ ಮಕ್ಕಳ ರಸ್ತೆಯಲ್ಲಿ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಬಂದು ಹಲ್ಲೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇರುವಂತದ್ದು. ಸೊ ಆತ ಕೂಡ ಜಿಮ್ ಟ್ರೈನರ್ ಅಂತ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸುಮಾರು ಇಲ್ಲಿಂದ ಒಂದು 100-200 ಮೀಟರ್ಗಳಷ್ಟು ಈ ರಸ್ತೆ ಇದೆ. ಇಲ್ಲಿ ತುಂಬಾ ಜನ ಕೂಡ ಮಕ್ಕಳಿದ್ದಾರೆ, ಆಟ ಆಡ್ತಾ ಇರ್ತಾರೆ. ಆದ್ರೆ ಈ ಒಂದು ಮನೆಯಲ್ಲಿ CCTV ಇರೋದ್ರಿಂದಾಗಿ ರೆಕಾರ್ಡ್ ಆಗಿರುವಂತಹದ್ದು. ಇನ್ನೊಂದ್ ಸ್ವಲ್ಪ ಸ್ಥಳೀಯರನ್ನ ಮಾತನಾಡಿಸಬಹುದಾ? ಮತ್ತು ಸಿಂಧೂರ, ನಾನು ಅದನ್ನು ಕೂಡ ಸಿಂಧೂರ, ಅಂದ್ರೆ ಇಲ್ಲಿ ಈ ಏರಿಯಾ ಏನಿದೆ ಇಲ್ಲಿ ಸುಮಾರು ಜನ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೂ ಕೂಡ ತೊಂದರೆ ಕೊಟ್ಟಿದ್ದಾರೆ. ಸೊ ಅವ್ರನ್ನು ಕೂಡ ಪೇರೆಂಟ್ಸ್ ಎಲ್ಲರೂ ಬಂದು ಗಲಾಟೆ ಮಾಡಿದ್ದಾರೆ. ಸೊ ಅವ್ರ ಮಾವ ಒಬ್ರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಹೀಗೆ ಬಂದಿಲ್ಲಿ ಹೊಡಿತಾರೆ ಹೋಗ್ತಾರೆ ಅಂತ ಹೇಳಿದ್ರೆ ಏನು, ಇಲ್ಲಿ ಯಾರಾದ್ರೂ ಅವ್ರ ಬಗ್ಗೆ ಮಾತಾಡಿದ್ರೆ ಏನ್ ಹೇಳಿದ್ರು ಸರ್? ಇಲ್ಲ, ಯಾರು ಏನು ಅವ್ರ ಬಗ್ಗೆ ಏನು ಮಾತಾಡಿಲ್ಲ. FIR ಆಗಿದೆ, ಪೊಲೀಸ್ ಅವರು ಕ್ರಮ ತಗೊಳ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಇಲ್ಲಿರೋರೇನೆ. ಸರ್ ನಮಸ್ತೆ. ನೋಡಿ, ನಾವು ಇದೇ ರೋಡ್ ನಿವಾಸಿಗಳು. ನಮ್ಗೆ ತುಂಬಾ ಶಾಕ್ ಆಯ್ತು ಈ ವಿಷಯ ಕೇಳಿ. ಇದು ಆಕ್ಚುಲಿ ನಮ್ಮ ಫ್ರೆಂಡ್ ಅವರೇನೆ, ನಮ್ಮ ಫ್ರೆಂಡ್ ಅವ್ರ ಸಿಸ್ಟರ್ ಪಾಪುಗೇನೆ ಈ ತರ ಹೊಡೆದಿರೋದು.
ಹೊಡೆದು ಏನೋ ಒಂದು ಜನರಲ್ ಆಗಿ ಏನೋ ಒಂದು ಈ ರೋಡಲ್ಲಿ ಆಟ ಆಡ್ಬೇಕಾರೆ ಅಂತ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ಜನರಲ್ ಆಗಿ CCTV ಚೆಕ್ ಮಾಡಿದ್ದಾರೆ. ಲಾಸ್ಟ್ 3 days CCTVಲಿ 4 ಜನ ಮಕ್ಳಿಗೆ ಇದೇ ತರ ಟಾರ್ಗೆಟ್ ಮಾಡಿ ಹೊಡೆದಿರೋದು. ಬುಲೆಟ್ ಬಂದ್ ಬಿಡಕ್ ಹೋಗೋದು, ಕೂದ್ಲು ಹಿಡ್ದು ಎಳಿಯೋದು, ಎಗ್ಗರ್ಸ್ ಒದಿಯೋದು. ಇದು ಆಕ್ಚುಲಿ ನಾರ್ಮಲ್ ಆಗಿ ಆಟ ಆಡೋ ತರ ಕಾಣ್ತಾ ಇದೆ. ಇದು ಪಕ್ಕಾ ಸೈಕೋಪಾತ್ ಮೂವ್ನೇ ಇದು. ಏನಕ್ಕೆ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಇದೇ ರೋಡಲ್ಲಿ ಇದೀವಿ. ಅವರು ಅಲ್ಲ ಸರ್, ಈಗ ಯಾರು ಹಲ್ಲೆ ಮಾಡಿದ್ರಲ್ಲ ಅವ್ರು ಇದೇ ವ್ಯಕ್ತಿ ಇಲ್ಲೇ ಇರೋ ವಾಸ ಮಾಡೋದ, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅವ್ನೇನ್ ಕೆಲಸ ಮಾಡ್ತಾನೆ ಸರ್? ಸರ್, ನಮ್ ತಿಳಿದು ಬಂದ್ ಮಾಹಿತಿ ಪ್ರಕಾರ ಅವರು ಏನೋ ಜಿಮ್ ಟ್ರೈನರ್ ಅಂತೆ. ನಾವು ಚಿಕ್ಕ ವಯಸ್ಸಿಂದ ನಾವು ಹುಡುಗನ್ ನೋಡಿದೀವಿ. ಅವರು ಮನೇಲಿ 100% ಸಮಸ್ಯೆ ಇದೆ. ಏನಕ್ಕೆ ಅಂದ್ರೆ ಅವ್ರ ಮನೇಲಿ ಇನ್ನೂ 2 ಲೇಡೀಸ್ ಇದಾರೆ. ಆಯ್ತಾ, ನಾವ್ ಯಾರ ಬಗ್ಗೆನು ಕಮೆಂಟ್ ಮಾಡಕ್ ನಮ್ಗೆ ರೈಟ್ಸ್ ಇಲ್ಲ. ನಾವು ನೋಡಿರೋ ಚಿಕ್ಕ ವಯಸ್ಸಿಂದ ಹೇಳ್ತಾ ಇದೀವಿ. ಅವರು ಅಷ್ಟೇ ಸ್ವಲ್ಪ ಅಬ್ನಾರ್ಮಲ್ ಏನೆ. ಮನೇಲಿ ಇರಲ್ಲ, ರೋಡಲ್ಲಿ ಸುತ್ತೋದು, 120 ಆಗಿ ಓಡಾಡೋದು, ಅಲ್ಲಿ ಇಲ್ಲಿ ಏನಾದ್ರು ಊಟ ಎಲ್ಲಾರು ಆಗ್ತಾ ಇದ್ರೆ ಕಲೆಕ್ಟ್ ಮಾಡೋದು, ಅದೇನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಸ್ವಂತ ಮನೆ ಇದೆ, ಚೆನ್ನಾಗಿದ್ದಾರೆ. ಮೇ ಬಿ ಏನೋ ಸಮಸ್ಯೆ ಆಗಿದೆ. ಇದನ್ನ ನಮ್ಮ ಫ್ರೆಂಡ್ ಅವರೇನೆ ಇವಾಗಲೇ CCTV ಎಲ್ಲ ಚೆಕ್ ಮಾಡಿ ಬನಶಂಕರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಬನಶಂಕರಿ ಸ್ಟೇಷನ್ ಅವರು ನೆಸೆಸರಿ ಆಕ್ಷನ್ ತಗೋತೀನಿ ಅಂತ ಬಂದು FIR ರಿಜಿಸ್ಟರ್ ಆಗಿ ಎಲ್ಲ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮೋರ್ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಈ ತರ ಸೈಕೋಪಾತ್ ಆಕ್ಟಿವಿಟೀಸ್ ಈ ಬಸವನಗುಡಿ ಸುತ್ತಮುತ್ತ ಈ ತರದನ್ನೆಲ್ಲ ಎಂಟರ್ಟೈನ್ ಆಗಬಾರ್ದು. ಇವತ್ತು ಮಕ್ಳುಗಳನ್ನ ಜವಾಬ್ದಾರಿ ರೋಡಲ್ಲಿ ಬಿಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಅಕ್ಕಪಕ್ಕದವ್ರು ನೋಡ್ಕೋತಾರೆ, ನಮ್ ರೋಡು ನಮ್ ಜಾಗ ಅಂತ ಬಿಟ್ಟಿರ್ತಾರೆ. ಈ ಜಾಗದಲ್ಲಿ ಈ ತರ ಸಮಸ್ಯೆಗಳೇನಾದ್ರು ಆದಾಗ ಮಕ್ಳುಗಳನ್ನ ಯಾವ ನಂಬಿಕೆ ಬಿಟ್ಬಿಟ್ಟು ರೋಡಲ್ಲಿ ಬಿಡ್ತಾರೆ? ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಯಾರೋ ಬೇರೆಯವ್ರ ಮನೆ ಹತ್ರ ಹೋಗಿ ಮಕ್ಕಳು ಆಟ ಆಡಿದ್ರೆ ಕಾರ್ನೇನೋ ಸ್ಕ್ರಾಚ್ ಮಾಡ್ತಾರೆ, ಗಾಡಿ ಹೊಡಿತಾರೆ ಅಂತ ಬಂದು ಅವ್ರು ಏನಾದ್ರು ಗದರ್ಸಂತಹದ್ದು ಆಡೋದು. ಅವ್ರವ್ರ ಮನೆ ಹತ್ರ ಮಕ್ಕಳು ಆಟ ಆಡ್ತಾ ಇರುವಾಗ ಬಂದು ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿಗಳು ನೋಡ್ತಾರೆ, ಏನ್ ಹೇಳಬೇಕು ಸರ್? ಸರ್, ಅದೇ ಹೇಳ್ತಾ ಇಲ್ವಾ, ಇದು ಬರ್ತಾ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಅನ್ನೋ ಸೃಷ್ಟಿ ಆಗ್ತಾ ಇದೆ. ಮನೆ ಮುಂದೆ CCTV ಹಾಕೊಳ್ಳೋ ಲೆವೆಲ್ ಬಂದಿದೀವಿ ನಾವುಗಳು ಅಂತ ಹೇಳಿದ್ರೆ ಇವತ್ತಿನ ಮುಂದೆ ನೆಕ್ಸ್ಟ್ ಜನರೇಷನ್ ಎಲ್ಲ ಯಾವ ರೀತಿ ಹೋಗತ್ತೋ ಗೊತ್ತಿಲ್ಲ. ನಾನು ಹೇಳೋದಂದ್ರೆ ಗವರ್ಮೆಂಟ್ ಅವರು ನೆಸೆಸರಿ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಏನಕ್ಕೆ ಅಂದ್ರೆ ಈ ಡ್ರಗ್ ಈ ಮೂವಿಗಳು ಕೆಲವೊಂದು ಇದೆಲ್ಲಾನು ಹುಡುಗರಿಗೆ ಯೂತ್ಗಳಿಗೆ ಮೈಂಡ್ ಡೈವರ್ಟ್ ಆಗಿ ಈ ತರದಕ್ಕೆ ಆಗ್ತಾ ಇದೆಯಾ ಏನು ಇದ್ರ ಬಗ್ಗೆ ಆದಷ್ಟು ಸ್ವಲ್ಪ ನೇಬರ್ ಅಕ್ಕಪಕ್ಕದಲ್ಲಿರೋರೆಲ್ಲ ಜವಾಬ್ದಾರಿ ತಗೊಂಡು ಅವ್ರ ಮನೆಯವರು. ಇನ್ನೊಂದು ತುಂಬಾ ಪ್ರಮುಖವಾದಂತದ್ದು, ಯಾಕಂತ ಹೇಳಿದ್ರೆ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಇಲ್ಲೋ ಇದೆಲ್ಲ ಜಿಮ್ಗೆ ಹೋಗ್ತಾನೆ, ಟ್ರೈನ್ ಅಪ್ ಮಾಡ್ತಾನೆ ಅಂತ ಹೇಳಿದ್ರೆ ದಷ್ಟಪುಷ್ಟವಾಗಿ ಇರ್ತಾನೆ. ಅಥವಾ ಡ್ರಗ್ಸ್ ಅಡಿಕ್ಟ್ ಏನಾರ ಆಗಿ ರಸ್ತೆಲಿ ಓಡಾಡೋಂಥದ್ದು ಏನಾರ ಆತರ ಮಾಡುವಂತ ಆಕ್ಟಿವಿಟಿಗಳೇನಾದ್ರು? ಸರ್, ನಾವು ಅದನ್ನ ನೋಡಿಲ್ಲ ಇಲ್ಲಿವರೆಗೂ. ಅವ್ರ ಮನೆಯವರೇ ಈಚೆ ಬರಲ್ಲ ಸರ್. ನಾನು ಇದೇ ಫಸ್ಟ್ ಟೈಮ್ ಇದು ಕೇಳಿದ್ದು. ಅವ್ರ ಮನೆಯವರು ಈಚೆ ಬರಲ್ಲ. ಒಟ್ನಲ್ಲಿ ಅವ್ರ ಮನೇಲಿರೋ ಲೇಡೀಸ್ಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇರೋದಂತೂ ಗೊತ್ತು. ಆದ್ರೆ ಈ ಹುಡುಗನ್ಗೂ ಈ ತರ ಸಮಸ್ಯೆ ಇರೋದಂತ ಗೊತ್ತಿಲ್ಲ. ಯಾರ ಮನೆ ಮಕ್ಕಳಾದ್ರೆ ಏನಂತೆ ಸರ್, ನಮ್ಮ ಮನೆ ಮಕ್ಕಳಾದ್ರೆ ಏನೋ, ನಮ್ಮ ಅಕ್ಕಪಕ್ಕ ಮಕ್ಕಳಾದ್ರೆ ಏನಂತೆ. ಇವತ್ತು ಮಕ್ಳಿಗೆ ಯಾರನ್ನು ಈ ತರ ಕೆಲಸ ಮಾಡೋ ಹಾಮ್ ಮಾಡೋ ಅಂತ ಕೆಲಸ ಯಾರಿಗೂ ಮಾಡಬಾರ್ದು. ಆ ವಿಡಿಯೋಸ್ ನೀವು ನೋಡಿದ್ರೆ ತುಂಬಾ ಭಯ ಬಿದ್ದೋಗ್ಬಿಡ್ತೀರಾ ಸರ್. ಈ ಮನೆ CCTVಗಳು ಮಾತ್ರ ರೆಕಾರ್ಡ್ ಆಗಿರುವಂತದ್ದು. ಅದು ಇಲ್ಲಿಂದ ಸುಮಾರು ಒಂದು 100-150 ಮನೆಗಳಿದೆ. ಆ ಮನೆಗಳ ಹತ್ರನೂ ಓಡಾಡ್ತಾ ಇರ್ತಾನೆ ಆಬ್ವಿಯಸ್ಲಿ ಅವನು. ಅಲ್ಲಿ ಏನಾರು ಈ ತರ ಮಾಡಿರೋದು ಅವ್ರು ಯಾರಾದ್ರೂ ಬಂದ್ ಏನಾರು ಹೇಳಿದಾರ ಸರ್ ಇನ್ಸಿಡೆಂಟ್ ಆದ್ಮೇಲೆ? ಸರ್, ನಾವ್ ಯಾರು ಇದನ್ನ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಸರ್ ನಾವು. ಆಯ್ತಾ, ಈಗ ರೀಸೆಂಟ್ ಆಗಿ ಲಾಸ್ಟ್ 3 days ಅಲ್ಲೇ 4 ಮಕ್ಳಿಗೆ ಈ ತರ ಹೊಡೆದಿದ್ದಾನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಇದಕ್ಕೂ ಮುಂಚೆಯಿಂದ ಎಷ್ಟು ದಿವಸದಿಂದ ನಡೀತಾ ಇದೆ ಸರ್ ಈ ತರದ್ದು ಕೆಲಸಗಳು. ಇದು ಮೇ ಬಿ ಇದು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋದು ಇದ್ದಂಗಿಲ್ಲ ಇದು. ಆಯ್ತಾ, ತುಂಬಾ ದಿವಸದಿಂದ ನಡೀತಾ ಇದೆ. ಅದು ರೂಢಿ ಆಗಿರೋರೇ ಆತರ ಕೆಲಸಗಳು ಮಾಡಕ್ಕಾದು. ಸರ್, ಫುಟ್ಬಾಲ್ ಓದಂಗ್ ಮಕ್ಳು ಓದಿಯೋದು ಆಯ್ತಾ, ಮತ್ತೆ ಗಾಡಿ ಬುಲೆಟ್ ಎತ್ ಬಿಡೋದು. ಸರ್, 5 ವರ್ಷ 6 ವರ್ಷ ಮಕ್ಳುಗಳು ಟಾರ್ಗೆಟ್ ಆಗ್ತಾ ಇದಾರೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್? ಈಗ ಈ ಮನೆ CCTV ಚೆಕ್ ಮಾಡಿದಾಗ ಇದು ವಿಜುವಲ್ಸ್ ಎಲ್ಲ ಗೊತ್ತಾಯ್ತು ನಿಮ್ಗೆ. ಈ ಕಡೆಯಿಂದ ಅಲ್ಲಿ ಸುಮಾರು ಮನೆಗಳಿದೆ. ಅಲ್ಲಿಗೆ ಏನಾರ ಪೇರೆಂಟ್ಸ್ ಚೆಕ್ ಮಾಡ್ತಾ ಇದಾರ? ಆ ತರ ಏನಾರ ಹೇಳಿದ್ರೆ ಇವಾಗ ನಾವೇ ನೆಸೆಸರಿ ಆಕ್ಷನ್ ತಗೊಂಡು ಈ ತರದಕ್ಕೆಲ್ಲ ಚೆಕ್ ಮಾಡಿಸ್ಬೇಕು ಅನ್ಕೊಂಡಿದೀವಿ ಸರ್. ಇಲ್ಲಿರೋ ಲೋಕಲ್ ಅವರೆಲ್ಲ ಸೇರಿ. ಇದೊಂದೇ ಅಲ್ಲ, ಇವನು ಇನ್ನೂ ಇದೇ ತರ ಎಷ್ಟು ಜನ ಮಕ್ಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲ ಇವನು ಒಬ್ನೇ ಈ ತರದ ಒಂದು ಗ್ರೂಪ್ ಇದೆ ಬೆಂಗಳೂರಲ್ಲಿ. ಏನಕ್ಕೆ ಅಂದ್ರೆ ಅವನಿಗೂ ಫ್ರೆಂಡ್ಸ್ ಇರ್ತಾರೆ. ಅವ್ನಿಗೆ ಯಾವ ತರ ಮನಸ್ಥಿತಿ ಇರೋ ಫ್ರೆಂಡ್ಸ್ ಇಲ್ಲ ಅವ್ರ ಜೊತೆ ಸೇರ್ಕೊಂಡು ಇವನು ಆತರ ಆಗ್ಬಿಟ್ಟಿದಾನ. ಇದನ್ನೆಲ್ಲ ಇದು ಗವರ್ಮೆಂಟ್ ಅವರು ಆಕ್ಚುಲಿ ಬೆಂಗಳೂರು ಪೊಲೀಸ್ ಇಲಾಖೆಯವರು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಸಿಂಧ್ರ, ಅಂದ್ರೆ ಸ್ಥಳೀಯರು ಹೇಳ್ತಿರುವಂತದ್ದು ಇಲ್ಲಿ ಕೇವಲ ಈ ಮಕ್ಕಳಿಗೆ ಅಷ್ಟೇ ಅಲ್ಲ, ಇಲ್ಲಿರುವಂತಹ ಮನೆಗಳ ಹತ್ರ ಇರುವಂತಹ ಮಾಡಿರೋ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇರುವಂತದ್ದು. ಸಿಂಧ್ರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್. ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ಒಟ್ಟಾರೆಯಾಗಿ ಈತ ಸ್ವಲ್ಪ ಸೈಕೋಪಾತ್ ಅಂತಾನೆ ಅನ್ನಿಸ್ತಾ ಇದೆ. ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ ಇವನಿಗೆ ಅಂತ ಅನಿಸ್ತದೆ. ಬಟ್ ಏನಾದ್ರೂ ಆಗ್ಲಿ ಪೊಲೀಸರು ಇವನ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ. FIR ಹಾಕ್ಬಿಟ್ಟು ಸುಮ್ಮನಾದ್ರೆ ಆಗೋದಿಲ್ಲ, ಕ್ರಮ ತೆಗೆದುಕೊಳ್ಬೇಕಾಗುತ್ತೆ.